ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ SLC ವಿದ್ಯಾರ್ಥಿಗಳೊಂದು ಪಾಸಿಂಗ್ ಮಾರ್ಕ್ಸ್ 2026ಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಸಿಂಗ್ ರೂಲ್ ಏನಿದೆಯಲ್ಲ, ಸೊ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಚೇಂಜಸ್ಗಳನ್ನು ಮಾಡಿರುವಂಥದ್ದಾಗಿರುತ್ತೆ. ಮಹತ್ವದ ಬದಲಾವಣೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ತೆಗೆದುಕೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫ್ರೆಷರ್ಸ್ ಅಭ್ಯರ್ಥಿಗಳು, ರಿಪೀಟರ್ಸ್ ಅಭ್ಯರ್ಥಿಗಳು, ಒಂದು ಪ್ರೈವೇಟ್ನ ಒಂದು ಮಕ್ಕಳುಗಳಲ್ಲಿ ಒಂದು ಗೊಂದಲ ಇರುವಂಥದ್ದಾಗಿರುತ್ತೆ. ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿನ ಕೊಡ್ತಾ ಇದ್ದೀವಿ. ಆದರೂ ಕೂಡ ಮಕ್ಕಳಲ್ಲಿ ಹೊಸ ಒಂದು ಪ್ರಶ್ನೆಗಳು ಬರ್ತಿರುವಂಥದ್ದು. ಇದೀಗ ಒಂದು ಮಕ್ಕಳ ಹೆಚ್ಚಿಗೆ ಪ್ರಶ್ನೆ ಆಗ್ತಿರುವಂಥದ್ದು. ಸೊ ಯಾರಿಗೆಲ್ಲ ಈ ನಿಯಮವನ್ನು ಅನ್ವಯ ಆಗ್ತಿದೆ, ನಂತರದಲ್ಲಿ ರಿಸಲ್ಟ್ನ ಇತರ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕೊಡ್ತಾರಾಗಿದ್ದಾರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ಸ್ಪಷ್ಟನೆ ಏನು ಅಂತ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚುವರಿ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನು ಕನ್ನಡದ ಯೂಟ್ಯೂಬ್ ಚಾನಲ್ ನಿಮಗೆ ನಿರಂತರವಾಗಿ ಕೊಡ್ತಾ ಇರ್ತೇವೆ ವೇಗವಾಗಿ. ಅದಕ್ಕೆ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಇದಕ್ಕೂ ಮುಂಚೆ ವಿಡಿಯೋಸ್ನ ನೋಡ್ತಾ ಇರುವಂಥ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದಾಗಿರುತ್ತೆ, ಫ್ರೀ ಕೂಡ ಆಗಿರುತ್ತೆ, ಬೇಗನೆ ಮಾಹಿತಿನ ಪಡ್ಕೊಂತ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ಹಾಗೆ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಯೂಟ್ಯೂಬಿಂದ ಮೊದಲ ಮಾಹಿತಿಗಳನ್ನು, ಅಪ್ಡೇಟ್ಸ್, ಇನ್ಫಾರ್ಮೇಷನ್, ರಿಸಲ್ಟ್ ಆಗಿರ್ಬೋದು, ಇತರ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ SLC ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಒಂದು ಪಾಸಿಂಗ್ ಮಾರ್ಕ್ಸ್ಗಳಿಗೆ ಸಂಬಂಧಪಟ್ಟಂತೆ, ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಕ್ವಿಕ್ ಮಾಹಿತಿಗಳನ್ನೆಲ್ಲ ಮತ್ತು ಪಾಸಿಂಗ್ ಪ್ಯಾಕೇಜ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೂಡ ಕನ್ನಡದ ಅಫಿಷಿಯಲ್ ವೆಬ್ಸೈಟಲ್ಲಿ ಇರುವಂಥದ್ದಾಗಿರುತ್ತೆ. ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೇವೆ, ವೀಕ್ಷಣೆ ಮಾಡಬಹುದಿರುತ್ತೆ. ಕಮೆಂಟ್ ಬಾಕ್ಸಲ್ಲಿ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಕನ್ನಡದ ಅಫಿಷಿಯಲ್ ವೆಬ್ಸೈಟಲ್ಲಿ ಇರುತ್ತೆ. ಮತ್ತು ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲದರ ಲಿಂಕ್ಗಳು ಕೂಡ ಡಿಸ್ಕ್ರಿಪ್ಷನ್, ಕಮೆಂಟ್ ಬಾಕ್ಸ್ ಇರುತ್ತೆ. ಒಮ್ಮೆ ವೀಕ್ಷಣೆ ಮಾಡಿ ನೋಡಿ ಅಂತ ಹೇಳ್ತಾ ಜಾಯಿನ್ ಕೂಡ ಆಗ್ಬೋದಾಗಿರುತ್ತೆ, ಫ್ರೀ ಕೂಡ ಆಗಿರುತ್ತೆ. ಈಗ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಡು ಬರೋದಾದ್ರೆ ಮಕ್ಕಳಿಗೆ SLC ವಿದ್ಯಾರ್ಥಿಗಳಿಗೆ ಒಂದು 2025-22ನೇ ಸಾಲಿಗೆ ಸಂಬಂಧಪಟ್ಟಂತೆ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದ ಮಹತ್ವದ ಒಂದು ನಿರ್ಧಾರ ತಗೊಂಡು ಒಂದು ಪಾಸಿಂಗ್ ಮಾರ್ಕ್ಸ್ನಲ್ಲಿ ಒಂದು ಬದಲಾವಣೆ ಮಾಡಿದ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಬಾಹ್ಯ ಪರೀಕ್ಷೆ ಅಂದರೆ ಥಿಯರಿ ಪರೀಕ್ಷೆಯನ್ನು ಮರೀತಿರಲ್ಲ, ಒಂದು ಎಕ್ಸ್ಟರ್ನಲ್ ಎಕ್ಸಾಮ್ ಅಂತ ಅಂದ್ಬಿಟ್ಟು ಕರೀತಾರಲ್ಲ, ಅದು ಮತ್ತು ಆಂತರಿಕ ಮೌಲ್ಯಮಾಪನದ ಅಂಕಗಳನ್ನು ಅಂದರೆ ಇಂಟರ್ನಲ್ ಮಾರ್ಕ್ಸ್ ಏನು ಕೊಡ್ತಿರಲ್ಲ ಶಾಲೆಗಳ ಕಡೆಯಿಂದ, ಆ ಮಾರ್ಕ್ಸ್ ಎರಡನ್ನ ಕೂಡ ಟೋಟಲ್ ಮಾಡೋದ್ರ ಮುಖಾಂತರದಲ್ಲಿ ನಾವು ರಿಸಲ್ಟನ್ನು ಕೊಡ್ತೇವೆ ಈ ವರ್ಷದಿಂದ ವಿದ್ಯಾರ್ಥಿಗಳಿಗೆ. ಅದು ಅಲ್ಲದೆ ಪ್ರಮುಖವಾಗಿ ಸೊ ಅಭ್ಯರ್ಥಿಯು 33% ಅಂಕವನ್ನು ತಗೊಂಡಂಥ ಸಂದರ್ಭದಲ್ಲೂ ಕೂಡ ಒಂದು 33% ಅಂಕವನ್ನು ತಗೊಂಡ್ರು ಕೂಡ ಉತ್ತೀರ್ಣ ಅಂತ ಪರಿಗಣಿಸ್ತೇವೆ, ಘೋಷಿಸ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟರು. ಆ ಪ್ರಕಾರದಲ್ಲಿ ಒಟ್ಟು 625 ಅಂಕಗಳಿಗೆ ಕನಿಷ್ಠ ಇರುವ 206 ಅಂಕಗಳನ್ನ ತಗೋಬೇಕು. ನಂತರದಲ್ಲಿ ಆಯಾ ವಿಷಯದ ಒಟ್ಟು ಅಂಕಗಳಲ್ಲಿ ಕನಿಷ್ಠ 30% ಅಂಕ ತಗೋಬೇಕು, ಹಾಗೆ ಅಂತ ಮಾಹಿತಿಯನ್ನು ಕೊಟ್ಟರು ಉತ್ತೀರ್ಣ ಆಗ್ತಾರೆ ಅಂತೆಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಸಾಕಷ್ಟು ಗೊಂದಲ, ಡೌಟ್ಸ್ಗಳಿತ್ತು ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ಕೂಡ ಮಾಡಿದ್ವಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಮತ್ತು ವಿಡಿಯೋ ಕೊನೆಯಲ್ಲಿ ಕೂಡ ಬರುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಮಕ್ಕಳಿಗೆ ಯಾವ ರೀತಿಯಾಗಿ ಒಂದು ಪಾಸಿಂಗ್ ಮಾರ್ಕ್ಸ್ನ ಒಂದು ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ, ಎಷ್ಟು ಅಂಕ ತಗೊಂಡ್ರೆ ಪಾಸ್, ನೀವು ಯಾವ ಸಬ್ಜೆಕ್ಟ್ಸಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕ್ಲಾರಿಫಿಕೇಶನ್ ಕೂಡ ನಾವು ಕೊಟ್ಟಿದ್ದೀವಿ. ಇದೀಗ ಮಕ್ಕಳಿಗೆ ಬರ್ತಿರುವಂಥ ಪ್ರಶ್ನೆ, ಈ ಒಂದು ನಿಯಮ ಏನಿದೆಯಲ್ಲ ಯಾರಿಗೆ ಅನ್ವಯ ಆಗುತ್ತೆ, ಈ ಒಂದು ಪರಿಷ್ಕೃತ ಒಂದು ಸುತ್ತಲೂ ಕೂಡ ಮಾಹಿತಿನ ಕೊಟ್ಟಿದ್ರು. ಸೊ ಅಲ್ಲಿ ಅಭ್ಯರ್ಥಿಗಳು ಗಮನಿಸುವಂತಾರೆ. ಸೊ ಎಲ್ಲ ಮಾಹಿತಿಗಳನ್ನ ನಾವು ಇದುವರೆಗೂ ವೀಡಿಯೋಸಲ್ಲಿ ಮಾಹಿತಿನ ಕೊಟ್ಟಿದ್ದೀವಿ, ವಿಡಿಯೋದ ಕೊನೆಯಲ್ಲಿ ಕೂಡ ಬರುತ್ತೆ, ಅದನ್ನು ವೀಕ್ಷಣೆ ನೋಡ್ಕೊಳ್ಳಿ. ಸೊ ಈಗ ಮಕ್ಕಳ ಒಂದು ಪ್ರಶ್ನೆ ಆಗಿರುವಂಥದ್ದು, ರಿಪೀಟರ್ಸು, ಫ್ರೆಷರ್ಸು, ಒಂದು ಪ್ರೈವೇಟ್ ಅಭ್ಯರ್ಥಿಗಳು ಯಾರಿಗೆ ಅನ್ವಯ ಆಗುತ್ತೆ, ಯಾರಿಗೆ ಯಾವ ರೀತಿಯಾಗಿ ಅನ್ವಯ ಆಗುತ್ತೆ ಅಂತ ಏನಿದೆಯಲ್ಲ ಅದ್ರ ಬಗ್ಗೆ ಹೇಳೋದ್ರೆ ಮೊದಲನೇದಾಗಿ ಫ್ರೆಷರ್ಸ್ ಅಭ್ಯರ್ಥಿಗಳಿಗೆ ಅನ್ವಯ ಆಗುತ್ತಾ ಅಂತ ತಿಳಿಸುವಂತಿದ್ರೆ, ಹೌದು 100% ಅಭ್ಯರ್ಥಿಗಳಿಗೆ, ಫ್ರೆಷರ್ಸ್ನ ಅಭ್ಯರ್ಥಿಗಳಿಗೆ ಸೊ ಒಂದು ಆ ಒಂದು ಇಯರ್ನಲ್ಲಿ ಒಂದು ಏನು ಪರೀಕ್ಷೆನ ಕಟ್ಟಿರ್ತಿರಲ್ಲ, ಇಲಾಖೆ ಕಡೆಯಿಂದ ಬರ್ತಕ್ಕಂಥ ನಿಯಮಗಳು ಅವರು ಮಾಹಿತಿನ ಕೊಟ್ಟ ಸಂದರ್ಭದಲ್ಲಿ ಜಾರಿಗೆ ಬಂದೇ ಬರುತ್ತೆ ಅಂತ ಹೇಳ್ಬೋದು. 100% ಫ್ರೆಷರ್ಸ್ ಅಭ್ಯರ್ಥಿಗಳಿಗೆ ಈ ನಿಯಮ ಅಂತ ಅನ್ವಯ ಆಗುತ್ತೆ, ಯಾವುದೇ ಒಂದು ತಲೆನ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಸೊ ವಿದ್ಯಾರ್ಥಿಗಳೇ, ಇದೀಗ ಒಂದು ರಿಪೀಟರ್ಸ್ ಅಭ್ಯರ್ಥಿಗಳು, ಫ್ರೆಷರ್ಸ್ ಅಭ್ಯರ್ಥಿಗಳು, ಪ್ರೈವೇಟ್ ಅಭ್ಯರ್ಥಿಗಳಿಗೆ ಒಂದು ಮಕ್ಕಳಿಗೆ ಇದು ನಿಯಮ ಅನ್ವಯ ಆಗುತ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕನ್ಫರ್ಮೇಷನ್ಗೆ ಸಿಗೋಣಂಥದ್ದಾದರೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ನೋಡಿದರೆ ಇಲಾಖೆ ಕಡೆಯಿಂದ ಅಭ್ಯರ್ಥಿಗಳಿಗೆ ಸೊ ಸ್ಕ್ರೀನ್ ಮುಖಾಂತರ ಗಮನಿಸ್ತಿದ್ರಲ್ಲ, ಸೊ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಅಧಿಕೃತ ಒಂದು ಪರಿಷ್ಕೃತ ಸುತ್ತೋಲೆಯಲ್ಲಿ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅಕ್ಟೋಬರ್ 15, 2025 ಸರ್ಕಾರದ ಆದೇಶದ ಅನ್ವಯ 2025-22ನೇ ಸಾಲಿನಿಂದ ಜಾರಿಗೆ ಬರುವಂತೆ SLC ಪರೀಕ್ಷೆಗೆ ಹಾಜರಾಗುವ ಶಾಲಾ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ಖಾಸಗಿ ಅಭ್ಯರ್ಥಿ ಮತ್ತು ಎಲ್ಲ ವಿಧದ ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಅನ್ವಯವಾಗುವಂತೆ ಈ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಕನ್ಫರ್ಮೇಷನ್ ಅಂದರೆ ಎಲ್ಲ ಅಭ್ಯರ್ಥಿಗಳಿಗೆ, ಈ ಎಲ್ಲ ಅಭ್ಯರ್ಥಿಗಳಿಗೆ ಅನ್ವಯ ಆಗುತ್ತೆ. ಆದರೆ ಇಲ್ಲಿ ಬರ್ತಕ್ಕಂಥ ಡೌಟ್ ಏನಾಗಿದೆ ಅಂತಂದರೆ, ಶಾಲಾ ಅಭ್ಯರ್ಥಿಗಳಿಗೆ ಅವ್ರಿಗೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಇರುತ್ತೆ, ಅಂದರೆ ಸಾಮಾನ್ಯವಾಗಿ ಶಾಲೆಗೆ ಹೋಗ್ತಿರ್ತಾರೆ, ಇಂಟರ್ನಲ್ ಮಾರ್ಕ್ಸ್ಗೇನು ಸಮಸ್ಯೆ ಇರೋದಿಲ್ಲ. ನಂತರದಲ್ಲಿ ಬಾಹ್ಯ ಪರೀಕ್ಷೆಯನ್ನು ಕೂಡ ಅಟೆಂಡ್ ಮಾಡ್ತಾರೆ. ಸೊ ಅವರಿಗೆ 33% ಬಂದರೆ ರಿಸಲ್ಟ್ ಬರುತ್ತೆ. ಸೊ ಅವರಿಗೆ ಪಾಸ್, ಉತ್ತೀರ್ಣ ಇನ್ನೊಂದು ಮತ್ತೊಂದು ಅದು ಸಂಬಂಧಪಡುತ್ತೆ. ಸೊ ಅದು ಅರ್ಥ ಆಗುತ್ತೆ ಅಭ್ಯರ್ಥಿಗಳಿಗೆ ಯಾರಿಗಾದರೂ ಕೂಡ. ಖಾಸಗಿ ಅಭ್ಯರ್ಥಿಗಳಿಗೆ, ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಪ್ರಶ್ನೆ ಬರ್ತಿರುವಂಥದ್ದು. ಸೊ ಇವ್ರಿಗೆ ಯಾವ ಥರ ಅಂತ, ಸೊ ಮೊದಲನೇದಾಗಿ ನಾವು ರಿಪೀಟರ್ಸ್ ಅಭ್ಯರ್ಥಿಗಳ ಬಗ್ಗೆ ನೋಡಿದರೆ ಸೊ ಕನ್ಫರ್ಮೇಷನ್ ಸಿಕ್ಕಿದೆ, ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಬಟ್ ಯಾರಿಗೆ ಯಾವ ಥರ ಅಂತ ನೋಡ್ತಾ ಇದ್ದೀವಿ. ಈಗ ರೆಗ್ಯುಲರ್ ಅಭ್ಯರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್, ಎಕ್ಸ್ಟರ್ನಲ್ ಮಾರ್ಕ್ಸ್ ಅದು ಅರ್ಥ ಆಯ್ತು ನಿಮಗೆ. ಮತ್ತು ಇವಾಗ ಪ್ರೈವೇಟ್ ಅಭ್ಯರ್ಥಿಗಳು, ರಿಪೀಟರ್ಸ್, ಪುನರಾವರ್ತಿತ ಅಭ್ಯರ್ಥಿಗಳು ಇದೆಲ್ಲ ಇವ್ರ ಬಗ್ಗೆ ಹೇಳ್ತಾರೆ. ಪುನರಾವರ್ತಿತರಿಗೆ ಕಳೆದ ವರ್ಷಗಳಲ್ಲಾದರೂ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಸಿಕ್ಕಿರುತ್ತೆ ನಿಮಗೆ. ಆ ಇಂಟರ್ನಲ್ ಮಾರ್ಕ್ಸ್ ಪ್ಲಸ್ ಈ ಒಂದು ಥಿಯರಿ ಪರೀಕ್ಷೆ 33% ಅಂಕ ಬಂದರೆ ನಿಮ್ಮನ್ನು ಉತ್ತೀರ್ಣ ಅಂತ ಪರಿಗಣಿಸ್ತಾರೆ. ಅರ್ಥ ಆಯಿತು ಅನ್ಕೊಂತೀನಿ. ಸೊ ಈಗ ಪ್ರೈವೇಟಾಗಿ ಪರೀಕ್ಷೆನ ಕಟ್ಟುವಂಥ ಅಭ್ಯರ್ಥಿಗಳು ಇರ್ತೀರ ಅನ್ಕೊಳ್ಳಿ. ಓಕೆ, ಕಳೆದ ವರ್ಷದಲ್ಲಿ ಪ್ರೈವೇಟಾಗಿ ಪರೀಕ್ಷೆನ ಕಟ್ಟಿ ಫೇಲ್ ಆಗಿರ್ತೀರ. ಸೊ ಈಗ ನೀವು
ರಿಪೀಟರ್ ಮತ್ತು ಪ್ರೈವೇಟ್ ರಿಪೀಟರ್ ಆಗಿ ಕನ್ಸಿಡರ್ ಆಗಿರ್ತಾರೆ, ಅಥವಾ ಈ ವರ್ಷ ಮಾತ್ರ ಪರೀಕ್ಷೆನ ಕಟ್ಟಿರ್ತೀರ ಅನ್ಕೊಳ್ಳಿ ಒಂದು ಪ್ರೈವೇಟ್ ಅಭ್ಯರ್ಥಿಯಾಗಿ. ಸೊ ರಿಪೀಟರ್ ಅಭ್ಯರ್ಥಿಗಳಿಗೂ ಸಮಸ್ಯೆ ಆಗೋದಿಲ್ಲ, ಯಾಕಂದರೆ ಇಂಟರ್ನಲ್ ಮಾರ್ಕ್ಸ್ ಇರುವಂಥದ್ರಿಂದ ಅವ್ರನ್ನ ಶೇಕಡ 2 ಕನ್ಸಿಡರ್ ಮಾಡಿದಾಗ ಶೇಕಡ 33ರಷ್ಟು ರಿಸಲ್ಟ್ ಬಂದರೆ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ ಹೇಳ್ತಿರೋದನ್ನ. ಈಗ ಪ್ರೈವೇಟ್ ಅಭ್ಯರ್ಥಿಗಳಿಗೆ ಬರ್ತಿರೋಂಥ ಡೌಟ್ಸು, ನಮಗೆ ಇಂಟರ್ನಲ್ ಮಾರ್ಕ್ಸ್ ಇರೋದಿಲ್ಲ, ಸೊ ನಮ್ಮನ್ನು ಯಾವ ಥರ ಪರಿಗಣಿಸ್ತಾರೆ ಅಂತ. ಸೊ ಅಭ್ಯರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಇರದೇ ಇರೋದ್ರಿಂದ ನಿಮಗೆ ಇಲ್ಲಿ ಅಭ್ಯರ್ಥಿಗಳಿಗೆ ಶೇಕಡ 33 ಅಷ್ಟು ಮಾರ್ಕ್ಸ್ ಏನಿದೆಯಲ್ಲ, ಸೊ ಎಕ್ಸಾಮ್ನೆಲ್ಲ ತಗೋಬೇಕಿರುತ್ತೆ ಅಭ್ಯರ್ಥಿಗಳಿಗೆ. ಆ ಸಂದರ್ಭದಲ್ಲಿ ನಿಮ್ಮನ್ನು ಉತ್ತೀರ್ಣ ಅಂತ ಪರಿಗಣಿಸ್ತಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ಈ ಅಭ್ಯರ್ಥಿಗಳಿಗೆ ಶೇಕಡ 33ರಷ್ಟು ಮಾರ್ಕ್ಸನ್ನು ಪರೀಕ್ಷೆಯಲ್ಲಿ ತಗೊಂಡಂಥ ಸಂದರ್ಭದಲ್ಲಿ ಈ ಅಭ್ಯರ್ಥಿಗಳನ್ನ ಉತ್ತೀರ್ಣ ಅಂತ ಪರಿಗಣಿಸ್ತಾರೆ. ಸದ್ಯಕ್ಕೆ ಒಂದು ಪ್ರೈವೇಟ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಗೌರ್ಮೆಂಟ್ ಅವರು ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ಬೋದು, ಸರ್ಕಾರದ ಒಂದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ. ಸೊ ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಬಂದಾಗ ನಿಮಗೆ ಮಾಹಿತಿನ ಕೊಡ್ತೇವೆ. ಬಟ್ ಆದರೆ ಈ ಒಂದು ನಿಯಮ ಏನಿದೆಯಲ್ಲ, ಶೇಕಡ 33ರಷ್ಟು ಪಾಸಿಂಗ್ ಮಾರ್ಕ್ಸ್ ಅಂತಕ್ಕಂಥದ್ದು, ಸೊ ನಿಮಗೂ ಕೂಡ ಅನ್ವಯ ಆಗುತ್ತೆ. ಎಲ್ಲ ರಿಪೀಟರ್ಸು, ಫ್ರೆಷರ್ಸು, ಪ್ರೈವೇಟ್ ಅಭ್ಯರ್ಥಿಗಳಿಗೆ, ಎಲ್ಲ ಅಭ್ಯರ್ಥಿಗಳು ಆಲ್ ದ ಬೆಸ್ಟ್. ಹೆಚ್ಚಿನ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.